ದಿಲೀಪ್ ತನ್ನ ಕಾರನ್ನು ವಿಶಾಲವಾದ ಮನೆಯ ಮುಂದೆ ನಿಲ್ಲಿಸಿದಾಗ ಸಾಹಿತ್ಯ ಮನೆಯ ಎದುರು ನಿಂತಿದ್ದ ದೊಡ್ಡ ಕುಟುಂಬವನ್ನು ನೋಡಿ ಕಂಪಿಸತೊಡಗಿದಳು. ಅನಿತಾ ಅವಳ ಕೈ ಅದುಮಿ ಧೈರ್ಯವಾಗಿರುವಂತೆ ಸೂಚಿಸಿದಳು. ಎಲ್ಲರನ್ನೊಮ್ಮೆ ಕಣ್ತುಂಬಿಕೊಂಡ ಸಾಹಿತ್ಯಳ ಕಣ್ಣಂಚಲ್ಲಿ ಜಾರಿದ ಹನಿಯನ್ನು ಯಾರಿಗೂ ತಿಳಿಯದಂತೆ ಒರೆಸುತ್ತಾ ಮುಖದ ಮೇಲೆ ನಗು ತಂದು ಎಲ್ಲರ ಮುಂದೆ ಗಂಭೀರವಾಗಿ ನಿಂತಿದ್ದ ಸಚ್ಚಿದಾನಂದರನ್ನು ನೋಡಿ, ಹಾಯ್ ತಾತು ಎಂದು ತಾತನ ಬಳಿ ಓಡಿ ಹೋಗಿ ಗಟ್ಟಿಯಾಗಿ ತಬ್ಬಿಕೊಂಡಳು. ಅವರೂ ಗಟ್ಟಿಯಾಗಿ ತಬ್ಬಿಕೊಂಡು, ಹೇಗಿದೆಯಾ ಹಿತು, ಆರಾಮ, ಎಲ್ಲಿ ದೀಪು ಬನ್ನ ಎಂದು ಕಾರಿನೆಡೆ ನೋಡಿದಾಗ ಅನಿತಾ ಮತ್ತು ದಿಲೀಪ್ ಅವರತ್ತ ನಡೆದು ಬರುತ್ತಿದ್ದರು. ಹಾ ತಾತು, ಜೊತೆಗೆ ನನ್ನ ಫ್ರೆಂಡ್ ಅನಿತಾ ಬಂದಿದ್ದಾಳೆ ನೋಡು. ಅನಿತಾಳತ್ತ ಬೆರಳು ಮಾಡಿದಳು ಸಾಹಿತ್ಯ. ಹೇಗಿದೆಯಮ್ಮ ಎಂದು ಸಚ್ಚಿದಾನಂದರು ಅನಿತಾಳನ್ನು ನೋಡುತ್ತಾ ಕೇಳಿದರು. ನಾನು ಚೆನ್ನಾಗಿದ್ದೀನಿ ತಾತ, ನಗುತ್ತಲೇ ಉತ್ತರಿಸಿದಳು ಅನಿತಾ. ದೀಪಕ್ ಮುಂದೆ ಬಂದು ಸಚ್ಚಿದಾನಂದರ ಕಾಲು ಮುಟ್ಟಿ ಆಶೀರ್ವಾದ ಪಡೆದುಕೊಂಡ. ಅವನನ್ನು ತಬ್ಬಿಕೊಂಡು ಹಣೆಗೆ ಮುತ್ತನ್ನಿಟ್ಟರು. ತಾತು, ನಮ್ಮಿಬ್ಬರಿಗೂ ಆಶೀರ್ವಾದ ಮಾಡಿ ಎಂದು ಅನಿತಾಳಿಗೂ ಹೇಳಿ ತಾತನ ಕಾಲು ಮುಟ್ಟಿ ನಮಸ್ಕರಿಸಿದಳು ಸಾಹಿತ್ಯ. ಅರೆ, ಇದೇನು, ನನ್ನ ಮೊಮ್ಮಗಳು ಯಾವಾಗ ಇಷ್ಟು ದೊಡ್ಡವಳಾಗಿದ್ದು? ಆಶ್ಚರ್ಯದಿಂದ ಸಾಹಿತ್ಯಳ ಮುಖ ನೋಡಿದರು. ಯಾಕೆ ತಾತು, ಆಶೀರ್ವಾದ ತಗೋಬಾರ್ದಾ? ಪ್ರಶ್ನಾರ್ಥಕವಾಗಿ ಕೇಳಿದಳು ಸಾಹಿತ್ಯ. 100 ವರ್ಷ ಸುಖವಾಗಿ ಬಾಳಿ ಎಂದು ಇಬ್ಬರಿಗೂ ಆಶೀರ್ವದಿಸಿದಾಗ ಸಾಹಿತ್ಯಳ ಅಮ್ಮ ಮೀನಾ ಅವರು ಎದುರು ಬಂದು ದುರು ಎಂದು ಗುರಾಯಿಸುತ್ತಿದ್ದರು. ಅಷ್ಟೊತ್ತು ನಗುತ್ತಾ ಮಾತನಾಡುತ್ತಿದ್ದ ಸಚ್ಚಿದಾನಂದರಾಯರು ಸೊಸೆಯ ಮುಖ ನೋಡಿ ಗಂಭೀರವಾಗಿರುವಂತೆ ನಟಿಸಿ, ಹಿತಾ, ನನ್ನ ಜೊತೆ ಮಾತಾಡಬೇಡ ನೀನು. ಎಲ್ಲಾದರೂ ಹೋದರೆ ಮನೆಯವ್ರ ನೆನಪೇ ಆಗೋದಿಲ್ಲ ಅಲ್ವಾ? ಎಷ್ಟು ಸರಿ ಹೇಳೋದು ನಿಂಗೆ? ಇದೇ ಆಯಿತು ನಿಂದು. ಇನ್ನೊಂದು ಸಾರಿ ಹೀಗೆ ಮಾಡಿದರೆ ಮನೆಯಿಂದ ಆಚೆ ಕಳಿಸಲ್ಲ ನೋಡು ಎಂದು ಜೋರಾಗಿ ಗದರಿದರು. ತಬ್ಬಿಬ್ಬಾದಳು ಸಾಹಿತ್ಯ. ಸಚ್ಚಿದಾನಂದರು ಸಾಹಿತ್ಯಳನ್ನು ನೋಡಿ ಒಂದು ಕಣ್ಣು ಮುಚ್ಚಿ, ಅಮ್ಮ ಕೋಪ ಮಾಡಿಕೊಂಡಿದ್ದಾರೆ ಎಂದು ಕಣ್ಣ ಭಾಷೆಯಲ್ಲೇ ತಿಳಿಸಿದರು. ಮಾವ, ಸಾಕು ಮಾಡಿ ನಿಮ್ಮ ನಾಟಕ. ನಿಮ್ಮಿಂದಾನೇ ಇವಳು ಹೀಗಾಗಿರೋದು. ನೀವು ಕಣ್ಣಲ್ಲೇ ಮಾತಾಡಿದ್ದು ನನಗೇನು ಗೊತ್ತಾಗಲ್ಲ ಅಂದ್ಕೊಂಡ್ರಾ ಎಂದು ಸಾಹಿತ್ಯಳತ್ತ ತಿರುಗಿ, ಏ ಕಪಿ, ಹೋದಾಗಿಂದ ಸರಿಯಾಗಿ ಫೋನ್ ಮಾಡೋಕ್ಕೇನು ನಿಂಗೆ ಎನ್ನುತ್ತಿದ್ದಂತೆ ದಿಲೀಪ್ ಓಡಿ ಬಂದು, ಆಂಟಿ, ಅದೇ ಮೊಬೈಲ್ ಕಳೆದೋಯ್ತು ಅಂತ ಹೇಳಿದ್ಲಲ್ಲ ಎಂದ. ನೀನು ಸುಮ್ಮನಿರು ದೀಪು, ಅವಳು ಪರ ವಹಿಸ್ಕೊಂಡು ಮಾತಾಡಬೇಡ, ಅವಳು ನಿಂಗೂ ಯಾಮರ್ಸ್ಬಿಡ್ತಾಳೆ ಕೋಪದಿಂದಲೇ ನುಡಿದರು. ಹಾಗೇನಿಲ್ಲ ಆಂಟಿ, ಅವಳು ನನಗೆ ಹೇಳಿದ್ಲು ಅಮ್ಮಂಗೆ ಫೋನ್ ಮಾಡಿ ಹೇಳು ಅಂತ. ನಾನೇ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಮರ್ತ್ಬಿಟ್ಟೆ ಸಾಹಿತ್ಯಳ ಪರವಹಿಸಿ ಮಾತನಾಡಿದ. ಸರಿ, ಬನ್ನಿ 3 ಜನ, ಜರ್ನಿ ಮಾಡಿ ಸುಸ್ತಾಗಿದ್ದೀರಾ, ಕೈಕಾಲು ತೊಳ್ಕೊಂಡು ಊಟ ಮಾಡುವಿರಂತೆ ಎನ್ನುತ್ತಾ ಒಳ ನಡೆದರು. ಸಾಹಿತ್ಯ ನಾಟಕವೇನೋ ಮಾಡಿದ್ದಳು. ಅದರ ಜೊತೆಗೆ ಅಪ್ಪ, ಅಮ್ಮ, ಅಜ್ಜಿ, ತಾತ, ಚಿಕ್ಕಪ್ಪ, ಚಿಕ್ಕಮ್ಮ ಎಲ್ಲರನ್ನು ನೋಡಿ ಕಣ್ತುಂಬಿಕೊಂಡಿದ್ದಳು. ಎಲ್ಲರೂ ಅವಳನ್ನು ಮುದ್ದಿಸುವವರೇ. ಆ ಮನೆಯಲ್ಲಿ ಹಿತಾಳಿಗೆ ಎಷ್ಟು ಪ್ರೀತಿ ತೋರಿಸುತ್ತಿದ್ದರೋ ಅಷ್ಟೇ ಪ್ರೀತಿ ಅನಿತಾಳಿಗೂ ಸಿಕ್ಕಾಗ ಇಬ್ಬರೂ ಕಣ್ತುಂಬಿಕೊಂಡರು. ಆ ಮನೆಯಲ್ಲಿ ಯಾರ ಪ್ರೀತಿ ಹೆಚ್ಚು, ಯಾರ ಪ್ರೀತಿ ಕಡಿಮೆ ಎಂದು ಅಳೆಯಲು ಸಾಧ್ಯವಾಗುತ್ತಿರಲಿಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿಯ ತಿನಿಸುಗಳನ್ನು ಮಾಡಿ ತಂದು ತಿನ್ನಿಸುತ್ತಿದ್ದರು. ಸಾಹಿತ್ಯ ಮತ್ತು ಅನಿತಾ ಅವರ ಪ್ರೀತಿಗೆ ಮೂಕರಾಗಿ ಹೋಗಿದ್ದರು. ಸಾಗರ್ ಅನಿತಾಳನ್ನು ಕಳುಹಿಸಿಕೊಟ್ಟ ಮೇಲೆ ಮನೆಯೆಲ್ಲ ಬಿಕೋ ಎನಿಸುತ್ತಿತ್ತು. ಮನೆಯೆಲ್ಲ ಸುತ್ತಾಡಿ ಎದ್ದು ಕುಳಿತು ಮಾಡಿದರೂ ಸಮಯ ಸರಿಯುತ್ತಿರಲಿಲ್ಲ. ರೂಮಿನಲ್ಲಿ ಕುಳಿತರೂ ಅನಿತಾ, ಹೊರಬಂದರೂ ಅನಿತಾ, ಸುಮ್ಮನೆ ಕುಳಿತರೂ ಅನಿತಾ. ಅವನಿಗೆ ತಲೆ ಚಿಟ್ಟು ಹಿಡಿಯುವುದೊಂದೇ ಬಾಕಿ. ಮೊಬೈಲ್ ಹಿಡಿದು ಅಬಿಗೆ ಕಾಲ್ ಮಾಡಿದ. ಸಾಗರ್ ಕಾಲ್ ಮಾಡುತ್ತಿರುವುದನ್ನು ನೋಡಿದೊಡನೆ ಕಾಲ್ ರಿಸೀವ್ ಮಾಡಿದ ಅಬಿ. ಹಲೋ ಅಬಿ, ಬ್ಯುಸಿ ಏನೋ? ತನ್ನ ಅಳಲನ್ನು ತೋಡಿಕೊಳ್ಳಲು ಅಬಿಯ ಸಂಗ ಇರಬೇಕೆನಿಸಿತು. ಈಗಷ್ಟೇ ಮೀಟಿಂಗ್ ಮುಗಿಸ್ಕೊಂಡು ಬಂದೆ ಕಣೋ, ನಾಳೆಯಿಂದ ನೀನು ಬರ್ತೀಯಲ್ವಾ, ಸ್ವಲ್ಪ ರಿಲೀಫ್ ಖುಷಿಯಿಂದಲೇ ಹೇಳಿದ.
ಅಯ್ಯೋ ನನಗಿಲ್ಲಿ ತುಂಬ ಬೇಜಾರಾಗ್ತಿದೆ, ಈಗಲೇ ಬರಲ್ಲ ಆಫೀಸ್ಗೆ ಕೇಳಿದ ಸಾಗರ್. ಹೇಯ್, ಈಗೇನು ಬರಬೇಡವೋ, ನಾಳೆ ಬಾ ಸಾಕು ಎಂದವನ ಮಾತಿಗೆ ನೋನೋ, ನಾನು ಈಗಲೇ ಹೊರಟೆ ಎಂದು ಹೊರಡಲನುವಾದ. ಹೇಯ್ ಸಾಗರ್, ನೀನೇನು ಬರೋದು ಬೇಡ, ನಾನೇ ಬರ್ತೀನಿ ಇರು, ಇನ್ನೊಂದು ಅರ್ಧ ಗಂಟೆಯಲ್ಲಿ ಅಲ್ಲಿರ್ತೀನಿ ಎಂದವನ ಮಾತಿಗೆ ಸರಿ ಎಂದು ಕಾಲ್ ಕಟ್ ಮಾಡಿದ. ಅರ್ಧ ಗಂಟೆಯೊಳಗೆ ಸಾಗರ್ ಮನೆಯಲ್ಲಿದ್ದ ಅಭಿ. ನನಗೆ ಹುಷಾರಿಲ್ಲದೆ ಇದ್ದಾಗಿಂದ ಇವತ್ತು ನನ್ನ ನೋಡೋಕ್ಕೆ ಬರ್ತಿದ್ದಾರೆ ನಮ್ಮ ಯುವರಾಜರು, ನಾಟಕೀಯವಾಗಿ ಹೇಳಿದ ಸಾಗರ್. ಅಂದರೆ ನಾನು ನಿಂಗೆ ನೋಡೋಕ್ಕೆ ಬಂದಿಲ್ಲ ಅಂತ ಇವತ್ತು ನೀನೇ ನನಗೆ ನೋಡೋಕ್ಕೆ ಆಫೀಸಿಗೆ ಹೊರಟಿದ್ದೆ ಅನ್ನೋ ಸಾಗರ್ನನ್ನೇ ನೋಡುತ್ತಾ ಹೇಳಿದ ಅಭಿ. ಮತ್ತೆ ನೀನಂತೂ ಈ ಪೇಷಂಟ್ಗೆ ನೋಡೋಕ್ಕೆ ಬರಲ್ಲ, ಅದಕ್ಕೆ ನಾನೇ ಹೊರಟಿದ್ದು ಬೇಕಂತಲೇ ಹೇಳಿದ ಸಾಗರ್. ಸಾಕು ಸುಮ್ಮನಿರೋ ಮಾರಯ್ಯ, ಮನೆಯಲ್ಲಿ ನಿಮ್ಮ ನರ್ಸ್ ಇಲ್ವಲ್ಲ, ತುಂಬ ಬೇಜಾರಾಯ್ತೇನೋ, ಅದಕ್ಕೆ ಆಫೀಸ್ಗೆ ಬರ್ತೀನಿ ಅಂತ ನನ್ನ ತಲೆ ತಿಂದಿದ್ದು ಅಂತ ಗೊತ್ತು ನನಗೆ ಮುಗುಳ್ನಗುತ್ತಲೇ ಹೇಳಿದ ಅಭಿ. ನೀನೇನು ಕಮ್ಮಿನಾ, ಸಾಹಿತ್ಯ ಅವ್ರನ್ನ ಬಿಡೋದಕ್ಕೆ ಇಲ್ಲಿವರೆಗೂ ಬರ್ತೀಯಾ, ಆದರೆ ಫ್ರೆಂಡಾಗಿ ನನ್ನ ನೋಡೋದಕ್ಕೆ ಮನೆಗೆ ಬರಲಿಲ್ವಲ್ಲ, ಅದಕ್ಕೆ ಏನನ್ಲಿ ಪ್ರಶ್ನಿಸಿದ ಸಾಗರ್. ಸಾಗರ್, ನಿಂಗವತ್ತೇ ಹೇಳಿದ್ದೆ, ನನಗೆ ಈ ಮನೆಗೆ ಕಾಲಿಟ್ರೆ ಸಹನಾ ಅವ್ರು ಮಾಡಿರೋ ಕೆಲಸದ ಜೊತೆಗೆ ನಾನು ಸಾಹಿತ್ಯ ಮೇಲೆ ಕೈ ಎತ್ತಿದ್ದೆಲ್ಲ ನೆನಪಾಗುತ್ತೆ, ಮತ್ತು ಇಡೀ ದಿನ ಏನು ಮಾಡೋಕ್ಕೂ ಮೂಡಿರಲ್ಲ, ಅದಕ್ಕೆ ಬರೋದೇ ಬೇಡ ಅಂತ ಡಿಸೈಡ್ ಮಾಡಿದ್ದು. ಅದಕ್ಕೋಸ್ಕರ ನಿನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಾಗಲೆಲ್ಲ ಹೊರಗೆ ಇರ್ತಿದ್ದಿದ್ದು. ಇವತ್ತು ಬರೋನಲ್ಲ, ಆದರೆ ಪೇಷಂಟಾಗಿ ನೀನೇ ಆಫೀಸಿಗೆ ಬರ್ತೀನಿ ಅಂದಿದ್ದಕ್ಕೆ ನಾನು ಬಂದೆ. ಇವೆಲ್ಲ ನಿಂಗೆ ಮೊದಲೇ ಹೇಳಿದ್ನಲ್ಲ, ಮತ್ತೆ ಕೇಳ್ತೀಯಲ್ಲ. ಸಹನಾಳ ಬಗ್ಗೆ ಹೇಳುತ್ತಿದ್ದಂತೆ ಸಾಗರ್ ಮುಖ ಬಾಡಿತ್ತು. ಅದನ್ನು ಗಮನಿಸಿದ ಅಭಿ ಬೇಸರದಿಂದ, ಸಾರಿ ಸಾಗರ್, ನಾನು ಬೇಕು ಅಂತ ಹೇಳಿಲ್ಲ, ನಾನು ಇಲ್ಲಿವರೆಗೂ ಬಂದಿಲ್ಲ ಅಂದಿದ್ದಕ್ಕೆ ಕಾರಣ ಹೇಳಿದೆ ಅಷ್ಟೆ. ಈಗ ಮತ್ತೆ ಅವರು ಯೋಚನೆ ಮಾಡಿ ಮೂಡ್ ಆಫ್ ಮಾಡ್ಕೋಬೇಡವೋ ಕೇಳಿಕೊಂಡ ಅಭಿ. ಅವನ ಮಾತಿಗೆ ಕಿರುನಗೆ ಬೀರಿದ ಸಾಗರ್. ಇಲ್ಲ ಕಣೋ, ಈಗ ಸಹನಾ ಬಗ್ಗೆ ಯಾವುದೇ ಭಾವನೆ ನನ್ನಲ್ಲಿಲ್ಲ, ಮತ್ತು ನಿನ್ನ ಬಗ್ಗೆ ಸಮಜಾಯಿಸಿಕೊಡೋದೇನು ಬೇಡ, ನಾನು ಸುಮ್ಮನೆ ತಮಾಷೆಗಂದೆ ಅಷ್ಟೆ, ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ ಎಂದು ನಗುತ್ತಾ ಹೇಳಿದ. ಎಷ್ಟಂದ್ರೂ ನನ್ನ ಗೆಳೆಯ ಅಲ್ವಾ, ನನ್ನ ಬಗ್ಗೆ ಗೊತ್ತಿಲ್ಲದೆ ಇರುತ್ತಾ ಪ್ರತಿಯಾಗಿ ನಕ್ಕ ಅಭಿ. ಕೆಲವೊಂದು ವಿಷಯ ಅಷ್ಟೇ ನಂಗೆ ಗೊತ್ತಿರೋದು, ಎಲ್ಲ ವಿಷಯ ನೀನೆಲ್ಲಿ ಹೇಳಿದೀಯಾ ಬೇಕಂತಲೇ ಕೇಳಿದ ಸಾಗರ್. ಇನ್ನೇನು ಹೇಳಬೇಕು ತಮಗೆ ಹಾಸ್ಯಮಯವಾಗಿ ಕೇಳಿದವನ ಪ್ರಶ್ನೆಗೆ ಪ್ರೀತಿ ವಿಷಯ ಥಟ್ಟನೆ ಹೇಳಿದ ಸಾಗರ್. ವಾಟ್? ಸಾಗರ್ ಮಾತು ಕೇಳಿ ಆಶ್ಚರ್ಯವಾಗಿತ್ತು ಅಭಿಗೆ. ನನ್ನ ಹತ್ರ ಡವ್ ಹೊಡಿಬೇಡ ರಾಜಾ, ನೀನು ಸಾಹಿತ್ಯ ಅವರನ್ನು ಪ್ರೀತಿಸ್ತಿರೋ ವಿಷಯ ನಂಗೆ ಗೊತ್ತು ಎಂದವನ ಮಾತಿಗೆ ಸಾಗರ್, ಹಾಗೆಲ್ಲ ಏನೂ ಇಲ್ವೋ ಸಮಜಾಯಿಷಿ ನೀಡಲು ಹೊರಟ ಅಭಿ. ಅಭಿ, ನಾನು ನಿನ್ನ ಗೆಳೆಯ ಕಣೋ, ನಿನ್ನಷ್ಟು ಬುದ್ಧಿವಂತ ಅಲ್ಲದೆ ಇದ್ರೂ ಸ್ವಲ್ಪ ಮಟ್ಟಿಗಾದರೂ ನಮಗೆ ಜ್ಞಾನೋದಯ ಆಗುತ್ತೆ ಕಣಪ್ಪ ಕಿರುನಗೆ ಬೀರುತ್ತಾ ಹೇಳಿದ ಸಾಗರ್. ಸಾಗರ್, ಏನೇನೋ ಥಿಂಕ್ ಮಾಡಿ ಮಾತಾಡ್ತಿದೀಯ, ಹಾಗೆಲ್ಲ ಏನೂ ಇಲ್ಲ ಕಣೋ ಮತ್ತೆ ಹೇಳಿದ ಅಭಿ. ಸರಿ, ಹಾಗಾದರೆ ತಾವು ಯಾವುದೇ ಹುಡುಗಿಗೆ ಏಕವಚನದಲ್ಲಿ ಮಾತಾಡ್ಸೋದನ್ನು ನಾನು ನೋಡಿದ ಲೆಕ್ಕದಲ್ಲಿ ಯಾರೂ ಇಲ್ಲ, ಆದರೆ ಈಗ ಸಾಹಿತ್ಯ ಅವರಿಗೆ ಏಕವಚನದಲ್ಲಿ ಕರಿತೀಯ, ಅದು ಅಲ್ಲದೆ ಸಾಹಿತ್ಯ ಅವರಿಗೆ ತುಂಬ ಕೇರ್ ತಗೋತೀಯ. ಅವ್ರು ಎದುರಿಗಿದ್ದಾಗ ನಿನ್ನ ಕಣ್ಣಲ್ಲಿ ಪ್ರೀತಿ ಇರೋದನ್ನು ನಾನೇ ನೋಡಿದ್ದೀನಿ, ಅವ್ರು ಏನೇ ಮಾತಾಡಿದರೂ ನಿನ್ನ ಪರ್ಮಿಷನ್ ತಗೋತಾರೆ. ಇವೆಲ್ಲ ನೋಡಬೇಕಾದ್ರೆ ಎಲ್ಲೋ ಮಿಸ್ ಹೊಡಿತಿದೆ ಅಂತ ಅನಿಸುತ್ತಪ್ಪ ಮತ್ತೆ ಕಿರುನಗು ಬೀರುತ್ತಲೇ ಹೇಳಿದ ಸಾಗರ್. ಬಿಡಪ್ಪ, ನೀನು ಮಹಾನ್ ಬುದ್ಧಿವಂತ, ಆದರೆ ಸಾಹಿತ್ಯಳನ್ನು ನಾನು ಮಾತ್ರ ಪ್ರೀತಿಸ್ತಿರೋದು, ಅವಳ ಕಡೆಯಿಂದ ಯಾವ ಸೂಚನೆನೂ ಸಿಕ್ಕಿಲ್ಲ. ನೋಡೋಣ ಮುಂದೆ ಸಿಗುತ್ತೋ ಇಲ್ಲ ನನ್ನ ಮೇಲೆ ದ್ವೇಷ ಸಾಧಿಸ್ತಾಳೋ ಗೊತ್ತಿಲ್ಲ ಎತ್ತಲೋ ನೋಡುತ್ತಾ ಹೇಳಿದ ಅಭಿ. ಇದಪ್ಪ ಮಾತು ಅಂದರೆ, ಅಚ್ಚರಿ ದ್ವೇಷ ಯಾಕೆ ಪ್ರಶ್ನಿಸಿದ ಸಾಗರ್. ಅವಳು ಮದುವೆ ನನ್ನ ಕೈಯಿಂದನೇ ತಪ್ಪಿದ್ದು ಅಲ್ವೇನೋ,
ಈ ವಿಷಯ ಅವಳಿಗೆ ಗೊತ್ತಾಯ್ತು ಅಂದರೆ ಅಷ್ಟೇ ನನ್ನ ಕತೆ. ಬೇಸರ ವ್ಯಕ್ತಪಡಿಸಿದ. ಹೇ, ಹಾಗೇನೂ ಆಗಲ್ಲ, ಅವರಿಗೂ ನೀನಂದ್ರೆ ಇಷ್ಟ ಇರ್ಬೋದಲ್ವಾ? ಸಾಗರ್ನ ಮಾತಿಗೆ ಅವನತ್ತ ತಿರುಗಿದ ಅಭಿ, ನನ್ನ ಕತೆ ಇರಲಿ, ನಿನ್ನ ಕತೆ ಏನು? ಯಾಕಷ್ಟು ಅರ್ಜೆಂಟಾಗಿ ಆಫೀಸಿಗೆ ಬರ್ತೀನಿ ಅಂತ ಹೊರಟಿದ್ದು? ಏನು ಅನಿತಾ ಅವರು ತುಂಬ ನೆನಪಾಗ್ತಿದ್ದಾರಾ? ಪ್ರಶ್ನಿಸಿದ. ಅಪ್ಪ ತಂದೆ, ಅದೆಲ್ಲಿಂದ ಹುಡ್ಕೊಂಡು ಕರ್ಕೊಂಡು ಬಂದಿಯೋ ಆ ನರ್ಸ್ನ, ನನ್ನ ತಲೆಯಲ್ಲಿರೋ ಕೂದಲು ಉದುರೋದೊಂದೇ ಬಾಕಿ ಎಂದವನ ಮಾತಿಗೆ, ಯಾಕೋ ಏನಾಯಿತು? ಪ್ರಶ್ನಾರ್ಥಕವಾಗಿ ನೋಡಿದ ಅಬೆ. ಇರೋ ಬರೋ ಎಕ್ಸ್ಪೆರಿಮೆಂಟ್ ಎಲ್ಲ ನನ್ನ ಮೇಲೆ ಮಾಡ್ತಾಳೆ, ಬಾಯಿ ಬಡ್ಕಿ. ಈ ಮನೆ ಅವಳದ್ದೇ ಅನ್ನೋ ರೀತಿ ಆಡ್ತಾಳೆ. ಸದ್ಯ ಇವತ್ತಿಂದ ಅವಳಿಂದ ಮುಕ್ತಿ ಸಿಕ್ತಪ್ಪ, ಬದುಕಿತು ಈ ಬಡ ಜೀವ ಎಂದಾಗ ಜೋರಾಗಿ ನಕ್ಕ ಅಬೆ. ಸಾಗರ್, ನಿಜವಾಗ್ಲೂ ನಿಂಗೆ ಅವರನ್ನು ಕಂಡ್ರೆ ಇಷ್ಟ ಇಲ್ವಾ? ಪ್ರಶ್ನಿಸಿದ ಅಬಿ. ಅಯ್ಯೋ ಇಲ್ಲ ಇಲ್ಲ, ಹಾಗೇನಿಲ್ಲಪ್ಪ ಎನ್ನುತ್ತಾ ಮುಖ ತಿರುಗಿಸಿದ ಸಾಗರ್. ನೋಡು ಸಾಗರ್, ಅನಿತಾ ಅವರು ತುಂಬ ಒಳ್ಳೆಯವರು. ಮಾತು ಸ್ವಲ್ಪ ಜಾಸ್ತಿ ಬಿಟ್ಟರೆ ಮನಸ್ಸು ತುಂಬ ಮೃದು. ಇತ್ತೀಚೆಗೆ ಅವರ ಅಪ್ಪ ಅಮ್ಮನ್ನ ಕಳ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ತನ್ನ ನೋವನ್ನು ಮರೆಯೋದಕ್ಕೋಸ್ಕರ ಅವರು ಊರು ಬಿಟ್ಟು ಇಲ್ಲಿಗೆ ಬಂದರು. ಅವರಿಗೆ ನೀನು ಅಂದರೆ ತುಂಬ ಇಷ್ಟ ಕಣೋ. ನಿಂಗೋಸ್ಕರ ಏನು ಮಾಡೋಕ್ಕೂ ರೆಡಿ ಇದ್ದಾರೆ. ನೀನು ಇಷ್ಟು ಬೇಗ ಕ್ಯೂರ್ ಆಗೋಕ್ಕೆ ಕಾರಣನೇ ಅವರು. ನಿಜ ಹೇಳಬೇಕು ಅಂದರೆ ಅವರೇನು ನರ್ಸ್ ಅಲ್ಲ, ನಿಂಗೋಸ್ಕರ ನರ್ಸ್ ಮುಖವಾಡ ಹಾಕಿದ್ರು ಅಷ್ಟೆ. ಆದರೆ ನರ್ಸ್ಗಿಂತ ಹೆಚ್ಚಾಗಿ ನಿನ್ನ ನೋಡಿಕೊಂಡ್ರು. ಸಾಗರ್, ಮತ್ತೊಮ್ಮೆ ಹೇಳ್ತಿದ್ದೀನಿ, ಅನಿತಾ ಅವರು ತುಂಬ ಒಳ್ಳೆ ಹುಡುಗಿ, ಯೋಚನೆ ಮಾಡು. ಗಂಭೀರವಾಗಿ ನುಡಿದ ಅಬಿ. ಅಬಿ, ನೀನು ಹೇಳ್ತಿರೋದು ನಿಜಾನಾ? ಆಶ್ಚರ್ಯವಾಗಿತ್ತು ಸಾಗರ್ಗೆ. ಹೌದು ಕಣೋ, ನಾನು ಯಾಕೆ ಸುಳ್ಳು ಹೇಳಿ ಎಂದ ಅಬಿಯ ಮಾತಿಗೆ ಗೊಂದಲಕ್ಕೀಡಾದ ಸಾಗರ್. ಅಷ್ಟರಲ್ಲಿ ಆಫೀಸಿನಿಂದ ಕರೆ ಬಂದಿತ್ತು ಅಬಿಗೆ. ರಿಸೀವ್ ಮಾಡಿ ಅದೇನೋ ಮಾತಾಡಿ ಕಾಲ್ ಕಟ್ ಮಾಡಿ ಸಾಗರ್ನನ್ನು ನೋಡಿ, ಸಾಗರ್, ನಾನು ಹೊರಟೆ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಇವತ್ತು ಬೆಳಿಗ್ಗೆ ನೀನು ಇಂಜೆಕ್ಷನ್ ತಗೊಂಡಿರೋದಕ್ಕೆ ಆಫೀಸಿಗೆ ಬರಬೇಡ ಅಂದೆ. ನಾಳೆಯಿಂದ ಬಾ. ಇನ್ನು ನಾನು ಹೋದ್ಮೇಲೆ ಮತ್ತೆ ಕಾಲ್ ಮಾಡಿ ಬರ್ತೀನಿ ಅನ್ಬೇಡ ಆಮೇಲೆ ಎಂದು ನಗುತ್ತಾ ಹೊರಟು ನಿಂತ. ಸಾಗರ್ ಅವನನ್ನು ತಡೆಯಲಿಲ್ಲ. ಅಬಿಯ ಕೆಲಸದ ಒತ್ತಡ ಅವನಿಗೆ ತಿಳಿದದ್ದೇ. ಜೊತೆಗೆ ತನ್ನ ಗೊಂದಲಕ್ಕೆ ಪೂರ್ಣ ವಿರಾಮ ನೀಡಲು ಒಂಟಿಯಾಗಿರಬೇಕೆನಿಸಿತು. ಅಭಿ ಹೊರಟು ಹೋದ ಮೇಲೆ ತನ್ನ ರೂಮಿನೊಳಗೆ ಬಂದು ಕುಳಿತ ಸಾಗರ್. ಅವನಲ್ಲಿ 108 ಪ್ರಶ್ನೆಗಳು ಹುಟ್ಟಿಕೊಂಡವು. ಅನಿತಾಳಿಗೆ ಸಹನಾಳನ್ನು ನಾನು ಇಷ್ಟಪಡುತ್ತಿರುವ ವಿಷಯ ಗೊತ್ತಿದ್ದು ಇಷ್ಟಪಟ್ಲ. ತಲೆಗೆ ಏಟು ಬಿದ್ದಾಗ ನನ್ನನ್ನು ನೋಡಿಕೊಳ್ಳಲು ಒಬ್ಬರು ಇರಬೇಕೆಂದಾಗ ಹಣಕ್ಕಾಗಿ ನನ್ನನ್ನು ನೋಡಿಕೊಳ್ಳುತ್ತಿದ್ದಾರೆ ಎಂದುಕೊಂಡಿದ್ದು ಸುಳ್ಳ? ಅವಳಿಲ್ಲದೆ ನಾನು ಏಕಾಂಗಿ ಅನಿಸಿದ್ದು ಅವಳ ಅನುಪಸ್ಥಿತಿಯಿಂದಲ್ಲ. ನನ್ನ ಮನಸ್ಸು ಅನಿತಾಳೆಡೆ ವಾಲುತ್ತಿದೆಯಾ? ಪ್ರತಿದಿನ ಅವಳ ಜೊತೆ ಜಗಳವಾಡದಿದ್ದರೆ, ಅವಳಿಗೆ ರೇಗಿಸದಿದ್ದರೆ ನನಗೆ ಸಮಾಧಾನ ಇರುತ್ತಿರಲಿಲ್ಲ. ಆಗೆಲ್ಲ ಅವಳು ಕೋಪ ಮಾಡಿಕೊಂಡು ಬಿಡುತ್ತಿದ್ದಳು. ನಂತರ ಆ ಕೋಪವನ್ನು ಕರಗಿಸುವುದರಲ್ಲಿ ಮತ್ತು ಅವಳ ಮುಖದಲ್ಲಿ ಮಂದಹಾಸ ಮೂಡಿಸುವಲ್ಲಿ ಸಿಗುವ ಸುಖ ಎಷ್ಟು ಚಂದ! ನಿಜವಾಗಿಯೂ ನಾನು ಅನಿತಾಳನ್ನು ಪ್ರೀತಿಸುತ್ತಿದ್ದೇನಾ ಎಂದು ಅವಳ ಜೊತೆ ಕಾಲ ಕಳೆದ ದಿನಗಳನ್ನು ನೆನೆಯುತ್ತಾ ಕುಳಿತ. ಎಲ್ಲಿಯೂ ಸಹನಾಳ ನೆನಪಾಗಲಿಲ್ಲ ಅವನಿಗೆ. ಅಭಿ ತನ್ನೆಲ್ಲ ಕೆಲಸವನ್ನು ಮುಗಿಸಿ ಮನೆಗೆ ಹೊರಟಿದ್ದ. ಜೊತೆಗೆ ಸಾಹಿತ್ಯ ಇರಲಿಲ್ಲ. ಅವಳ ಫೋನ್ ಕಾಲ್ ಬಂದಿರಲಿಲ್ಲವೆಂದು ಪದೇ ಪದೇ ಮೊಬೈಲ್ ನೋಡತೊಡಗಿದ. ಎಲ್ಲಿಗಾದರೂ ಹೋದರೆ ನನ್ನ ನೆನಪೇ ಆಗಲ್ಲ ಇವಳಿಗೆ, ಅಷ್ಟು ಸರಿ ಹೇಳಿ ಕಳಿಸಿದ್ದೇನೆ, ಹೋದ ತಕ್ಷಣ ಕಾಲ್ ಮಾಡೋಕ್ಕೆ. ಸಿಡುಕುತ್ತಾ ಮೊಬೈಲ್ ಪಕ್ಕದ ಸೀಟಿಗೆ ಬಿಸಾಕಿ ಮನೆಯತ್ತ ಕಾರು ಚಲಾಯಿಸಿದ. ಮನೆಗೆ ಬಂದಾಗ ಎದುರಿಗೆ ಅರುಣಾದೇವಿಯವರು ನಿಂತಿದ್ದರು. ಅವರನ್ನು ಗಮನಿಸದೆ ತನ್ನ ರೂಮಿಗೆ ನಡೆದ. ಬೇಸರವಾಯಿತು ಅರುಣಾದೇವಿಯವರಿಗೆ. ಅಭಿ ರೂಮಿಗೆ ಹೋದ ತಕ್ಷಣ ಮೊಬೈಲ್ ಹಿಡಿದು, ಬೆಳಿಗ್ಗೆಯಿಂದ ಕಾದು ಕಾದು ಸಾಕಾಯಿತು, ಇವಳು ಕಾಲ್ ಮಾಡೋ ಯಾವ ಲಕ್ಷಣನೂ ಕಾಣಿಸ್ತಿಲ್ಲ ಎಂದು ಮೊಬೈಲ್ ಒತ್ತಿದ. ಸಾಹಿತ್ಯಳಿಂದ 4 ಮೆಸೇಜುಗಳು. ತಕ್ಷಣ ಓಪನ್ ಮಾಡಿ ನೋಡಿದ.
ಸರ್, ಈಗ ಮನೆಗೆ ಬಂದು ತಲುಪಿದೆ. ನನಗೆ ಇವರ ಪ್ರೀತಿಗೆ ಹೇಗೆ ಪ್ರತಿಕ್ರಿಯಿಸಬೇಕೋ ಗೊತ್ತಾಗ್ತಿಲ್ಲ. ಈ ಮನೆಯಲ್ಲಿ ನಾನು ಒಬ್ಬ ಸದಸ್ಯೆ ಅಂತ ಹೇಳಿಕೊಳ್ಳೋಕ್ಕೆ ನಿಜವಾಗ್ಲೂ ನನಗೆ ತುಂಬ ಖುಷಿಯಾಗ್ತಿದೆ. ದಯವಿಟ್ಟು ಕ್ಷಮಿಸಿ ಸರ್. ಈ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಇರುವಾಗ ನಿಮಗೆ ಕಾಲ್ ಮಾಡೋಕ್ಕೆ ಆಗ್ತಾ ಇಲ್ಲ. ಸರ್, ಕೋಪ ಮಾಡ್ಕೊಂಡಿದ್ದೀರಾ? ಪ್ಲೀಸ್ ಮೆಸೇಜ್ ಮಾಡಿ. ಮೆಸೇಜ್ ಓದಿದ ತಕ್ಷಣ ಅಭಿಯ ಮನಸ್ಸಿಗೆ ಹಿತವೆನಿಸಿತು. ಮನೆಯವರ ಜೊತೆಗಿದ್ದರೂ ನನ್ನ ಸತ್ಯ ನನ್ನ ಮರೀಲಿಲ್ಲ. ಇಷ್ಟು ಸಾಕು ಸತ್ಯ, ನೀನು ಕಾಲ್ ಮಾಡಿ ಮಾತಾಡದಿದ್ರೂ ಪರವಾಗಿಲ್ಲ, ಮನಸ್ಸು ಹೇಳಿತು. ಸತ್ಯ, ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೆ ರಿಪ್ಲೈ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ನೀನು ಕಾಲ್ ಮಾಡದೆ ಇದ್ದರೂ ನನಗೇನು ಬೇಜಾರಿಲ್ಲ. ಹುಷಾರಾಗಿ ತಲುಪಿದ್ರಲ್ಲ, ಅಷ್ಟು ಸಾಕು ಎಂದು ಸಂದೇಶ ಕಳುಹಿಸಿ ಮಂಚಕ್ಕೊರಗಿ ಕುಳಿತು ಮತ್ತೆ ಮತ್ತೆ ಅವಳು ಕಳುಹಿಸಿದ್ದ ಮೆಸೇಜ್ಗಳನ್ನು ಓದತೊಡಗಿದ. ಅಭಿ ಎಂದು ಯಾರೋ ಕರೆದ ಧ್ವನಿ. ತಲೆ ಎತ್ತಿ ಬಾಗಿಲತ್ತ ನೋಡಿದವನ ಎದುರು ಅರುಣಾದೇವಿಯವರು ನಿಂತಿದ್ದರು. ಪ್ರಶ್ನಾರ್ಥಕವಾಗಿ ಅವರ ಮುಖ ನೋಡಿದ. ತುಂಬ ಸೊರಗಿ ಹೋಗಿದ್ದರು. 2 ದಿನದಿಂದ ನಿದ್ದೆ ಇಲ್ಲದೆ ಕಣ್ಣುಗುಡ್ಡೆಗಳು ಪಾತಾಳಕ್ಕಿಳಿದಂತೆ ತೋರುತ್ತಿತ್ತು. ಕೂದಲು ಕೆದರಿತ್ತು. ಅಭಿ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಹಿಂಜರಿಯುತ್ತಲೇ ಕೇಳಿದರು. ಯಾವ ವಿಷಯದ ಬಗ್ಗೆ? ಗಂಭೀರವಾಗಿ ಕೇಳಿದ. ಅದೇ ಹರ್ಷ. ಮಾತು ನಿಲ್ಲಿಸಿದರು. ಅವನು ಬದುಕಿದ್ದಾನೆ, ಅಂಥ ಅಪಾಯ ಏನೂ ಇಲ್ಲ, ನೇರವಾಗಿ ಉತ್ತರಿಸಿದ. ಅಭಿ, ಹೀಗೆಲ್ಲ ಆಗೋಕೆ ನಾನೇ ಕಾರಣ ಎನ್ನುತ್ತಿದ್ದಂತೆ ಅವರ ಗಂಟಲು ಕಟ್ಟಿತು. ಅಭಿ ಮುಗುಳ್ನಕ್ಕ. ನಂಗೊತ್ತು, ಮೊಬೈಲ್ ನೋಡುತ್ತಲೇ ಉತ್ತರಿಸಿದ. ಅವನ ನಗು ಅರುಣಾದೇವಿಯವರಿಗೆ ಜೀರ್ಣಿಸಿಕೊಳ್ಳಲು ಅಸಾಧ್ಯವಾಯಿತು. ಜಾರುತ್ತಿದ್ದ ಕಣ್ಣೀರು ನೆಲ ಸೇರಿತು. ಬಿಟ್ಟ ಕಣ್ಣು ಬಿಟ್ಟಂತೆ ತನ್ನ ಮಗನ ಮುಖ ನೋಡಿದರು. ನೀವು ಈ ಎಲ್ಲ ಪ್ಲ್ಯಾನ್ ಮಾಡಿದ್ದು ಸಾಹಿತ್ಯಳನ್ನು ಸಾಯಿಸೋಕ್ಕೆ ಅನ್ನೋ ವಿಷಯನೂ ನಂಗೆ ಗೊತ್ತು. ಅಲ್ಲಿ ಆ ಡ್ರೈವರ್ ಸಾಹಿತ್ಯ ಸಾಯಲಿಲ್ಲ ಅಂತ ಅವಳ ತಲೆಗೆ ಹೊಡೆದಿದ್ದೂ ಗೊತ್ತು. ಆದರೆ ಅಲ್ಲಿ ಏಟು ತಿಂದಿದ್ದು ಸಾಹಿತ್ಯ ಬದಲು ಅವಳ ತಂಗಿ ಹಿತ. ನಿಮ್ಮಿಂದಾಗಿ 2 ಜೀವ ನರಳಾಡ್ತಿದೆ ಅನ್ನೋ ಸತ್ಯ ನಿಮಗೂ ಗೊತ್ತಿದೆ ಅನ್ಕೋತೀನಿ. ಖಾರವಾಗಿ ನುಡಿದ. ಅರುಣಾದೇವಿಯವರ ಎದೆ ಝಲ್ಲೆಂದಿತು. ಅವರಿಗೆ ಸಾಹಿತ್ಯಳಿಗೆ ತಂಗಿ ಇರುವ ವಿಷಯ ತಿಳಿದಿರಲಿಲ್ಲ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಅದು ತಿಳಿಬೇಕೆಂದು ಅವರಿಗೆ ಅನಿಸಲಿಲ್ಲ. ಸ್ವಲ್ಪ ಹೊತ್ತು ಮೌನವಾಗಿದ್ದವರು ಅಭಿಯನ್ನು ನೋಡಿ, ಗೊತ್ತಿದ್ದು ಯಾಕೋ ನನಗೆ ಶಿಕ್ಷಿಸಲಿಲ್ಲ ಎಂದು ಜೋರಾಗಿ ಅತ್ತು ಅಲ್ಲೇ ಕುಸಿದು ಕುಳಿತರು. ನಿಮಗೆ ಶಿಕ್ಷೆ ಕೊಡೋಕ್ಕೆ ನಾನ್ಯಾರು? ಮುಗುಳ್ನಗುತ್ತಲೇ ಉತ್ತರಿಸಿದ ಅಭಿ. ಅಭಿ, ಹಾಗೆ ಹೇಳಬೇಡುವೋ? ನೋಡು, ನೀನು ನನಗೆ ಬೈಬೇಕು, ನನಗೆ ಸರಿಯಾಗಿ ಶಿಕ್ಷೆ ಕೊಡಬೇಕು ಎಂದು ಅಳುತ್ತಲೇ ಹೇಳಿದರು. ನಾನ್ಯಾರು ನಿಮಗೆ ಶಿಕ್ಷೆ ಕೊಡೋಕ್ಕೆ ಹೇಳಿ? ಹುಬ್ಬು ಜೋಡಿಸಿ ದುರುಗುಟ್ಟಿ ಹೇಳಿದ ಅಭಿ. ಅಯ್ಯೋ ಅಭಿ, ಹಾಗೆ ಹೇಳಬೇಡುವೋ? ನಿಮಗೆ ಸಮಾಧಾನ ಆಗೋಷ್ಟು ನನಗೆ ಶಿಕ್ಷೆ ಕೊಡು. ಆದರೆ ಹೀಗೆ ವಿಷಯ ಗೊತ್ತಿದ್ದು ನೀನು ಸುಮ್ಮನಿದ್ರೆ ನನ್ನ ಕರುಳು ಕಿತ್ತು ಬರುತ್ತೆ ಕಣೋ ಎಂದು ಇನ್ನಷ್ಟು ಜೋರಾಗಿ ಅತ್ತರು. ಸಮಾಧಾನ? ನೀವಿಲ್ಲಿಂದ ಹೋದ್ರೇನೆ ನನಗೆ ಸಮಾಧಾನ, ಪ್ಲೀಸ್ ಎಂದು ಬಾಗಿಲೆಡೆ ಕೈ ತೋರಿಸಿದ. ಅರುಣಾದೇವಿಯವರಿಗೆ ಯಾವ ರೀತಿ ಕೇಳಿಕೊಳ್ಳಬೇಕೆಂದು ತಿಳಿಯದೆ ಹಾಗೇ ನಿಂತು ಬಿಟ್ಟರು. ಅಭಿ ಅಲ್ಲಿಂದೆದ್ದು ಬಾತ್ರೂಮಿಗೆ ನಡೆದು ದಢಾರೆಂದು ಬಾಗಿಲು ಹಾಕಿದ. ಅರುಣಾದೇವಿಯವರು ತಾನು ಮಾಡಿದ ಕೆಲಸಕ್ಕೆ ಪ್ರತಿಫಲ ಇದು ಎಂದು ಯೋಚಿಸಿ ಅತೀವ ದುಃಖದಿಂದ ಹಿಂದಿರುಗಿದರು. ಅಭಿ ಹೊರಬಂದವನೇ ತನ್ನೆದೆಯಲ್ಲಿ ಉರಿಯುತ್ತಿದ್ದ ಜ್ವಾಲೆಯನ್ನು ನಿಯಂತ್ರಿಸಲು ಎದುರಿಗಿದ್ದ ನೀರಿನ ಬಾಟಲಿ ಎತ್ತಿ ಘಟಘಟನೆ ನೀರು ಕುಡಿದು ಮಂಚಕ್ಕೊರಗಿ ಕಣ್ಣು ಮುಚ್ಚಿ ಕುಳಿತ. ತನ್ನ ಅಮ್ಮ ಮಾಡಿದ ಕೃತ್ಯ. ಅಂದು ಸಾಹಿತ್ಯ ರೋಷದಿಂದ ಅರುಣಾದೇವಿಯವರ ರೂಮಿಗೆ ಹೋದಾಗಲೇ ಇವಳೇಕೆ ಹೀಗೆ ಹೋಗುತ್ತಿದ್ದಾಳೆ ಎಂದು ಅವಳ ಹಿಂದೆ ನಡೆದವನಿಗೆ ಅಲ್ಲಿ ಅವಳು ಅರುಣಾದೇವಿಯವರ ಬಳಿ ಮಾತನಾಡಿದಾಗ ಹೇಳಿದ ಘೋರ ಸತ್ಯ ತಿಳಿದು ಅವನ ಕೋಪ ಉತ್ತುಂಗಕ್ಕೇರಿತ್ತು.
ಮನದಲ್ಲಿ ತನ್ನ ಪ್ರೀತಿಯ ಅಮ್ಮನಿಗೆ ಇದ್ದ ಜಾಗ ನುಚ್ಚು ನೂರಾಗಿತ್ತು. ಇಂತಹ ಹೆಂಗಸನ್ನು ನನ್ನ ಅಮ್ಮ ಎಂದುಕೊಂಡೆನಲ್ಲ ಎಂದು ತನಗೆ ತಾನೇ ಪರಿತಪಿಸಿಕೊಂಡಿದ್ದ. ತನ್ನ ಕೋಪವನ್ನೆಲ್ಲ ಒಮ್ಮೆ ಕಕ್ಕಿ ಬಿಡಬೇಕು ಎಂದು ಒಂದು ಹೆಜ್ಜೆ ಮುಂದಿಡುವಾಗಲೇ ಅಪ್ಸರಾದೇವಿಯವರು ತನ್ನ ಸೊಸೆಯ ರೂಮಿಗೆ ಹೊಕ್ಕಿದ್ದರು. ಅವರ ಮಾತುಗಳನ್ನೆಲ್ಲ ಕೇಳಿದ ಮೇಲೆ ಅಭಿ ಏನೊಂದು ಮಾತನಾಡದೆ ಅಲ್ಲಿಂದ ಸರಿದಿದ್ದ. ಅದಾದ ಮೇಲೆ ಹರ್ಷನ ಹುಡುಕಾಟದಲ್ಲಿ ಮುಳುಗಿದವನಿಗೆ ಸಾಹಿತ್ಯಾಳ ಸನಿಹ ತಂಪು ನೀಡಿತ್ತು. ಆಕ್ಸಿಡೆಂಟ್ ಮಾಡಿ ನಾಪತ್ತೆಯಾಗಿದ್ದ ಡ್ರೈವರ್ ಸಹ ಪತ್ತೆಯಾಗಿದ್ದಾನೆ ಎಂದು ಪೊಲೀಸರು ತಿಳಿಸಿ ಅವನ ಬಾಯಿ ಬಿಡಿಸಿದಾಗ ಅವನು ಅರುಣಾದೇವಿಯವರ ಹೆಸರನ್ನೇ ಹೇಳಿದ್ದ. ಅಭಿಗೆ ಸಣ್ಣದೊಂದು ಅನುಮಾನ ಬಂದಿತ್ತು. ಅರುಣಾದೇವಿಯವರ ಜೊತೆ ನೇಹಾ ಕೂಡ ಸೇರಿರಬಹುದೆಂದು. ಅರುಣಾದೇವಿಯವರ ಮೊಬೈಲ್ ತನಿಖೆ ಮಾಡಿಸಿದ. ಹರ್ಷನಿಗೆ ಆಕ್ಸಿಡೆಂಟ್ ಆದ ದಿನ ನೇಹಾಳ ಮೊಬೈಲಿನಿಂದ 10 ಬಾರಿ ಕರೆ ಬಂದಿತ್ತು. ಇಬ್ಬರೂ ಸೇರಿ ಮಾಡಿರುವ ಕೃತ್ಯ ಎಂಬುದು ದೃಢಪಟ್ಟಿತ್ತು ಅಭಿಗೆ. ಆದರೆ ಇಬ್ಬರ ವಿರೋಧವೂ ಕಂಪ್ಲೇಂಟ್ ಕೊಡಲಿಲ್ಲ ಆತ. ಅರುಣಾದೇವಿಯವರಿಗೆ ಅಪ್ಸರಾದೇವಿಯವರು ಬುದ್ಧಿ ಕಲಿಸಿದ್ದರಿಂದ ಇನ್ನು ನೇಹಾಗೆ ತಾನೇ ಬುದ್ಧಿ ಕಲಿಸಬೇಕೆಂದು ಆಫೀಸಿಗೆ ಹೋದರೆ ಅವಳಾಗಲೇ ವಿಷಯ ತಿಳಿದು ರಜಾ ನೆಪ ಹೊತ್ತು ತನ್ನ ಅಪ್ಪನ ಜೊತೆ ಹೊರಟು ಹೋಗಿದ್ದಳು. ಎಲ್ಲವನ್ನೂ ಮರುಕಳಿಸಿದಾಗ ಅಭಿಯ ತಲೆ ಬೆಟ್ಟದಷ್ಟು ಭಾರವಾಗಿ ಸಿಡಿಯತೊಡಗಿತು. ಜೇಬಿನೊಳಗಿದ್ದ ಮೊಬೈಲ್ ಒಂದೇ ಸಮನೆ ಹೊಡೆದುಕೊಳ್ಳುತ್ತಿತ್ತು. ಕೋಪದಲ್ಲಿ ಇನ್ನೇನು ತೆಗೆದು ಬಿಸಾಕಲು ಹೊರತೆಗೆದವನಿಗೆ ಸತ್ಯ ಕಾಲಿಂಗ್ ಎಂದು ತೋರಿಸುತ್ತಿದ್ದುದು ನೋಡಿ ಉಸಿರನ್ನು ಜೋರಾಗಿ ಹೊರದಬ್ಬಿ ಕಾಲ್ ರಿಸೀವ್ ಮಾಡಿದ. ಹಲೋ ಸರ್, ಯಾಕೆ ಇಷ್ಟು ಲೇಟ್ ಮಾಡಿದ್ರಿ? ಆಗಿಂದ ಕಾಲ್ ಮಾಡ್ತಿದ್ದೀನಿ ಎಂದು ಮೆಲ್ಲನೆ ಪಿಸುಗುಟ್ಟಿದಳು. ಈಗ ಆಫೀಸಿಂದ ಬಂದೆ ಸತ್ಯ, ಉತ್ತರಿಸಿದ ಅಭಿ. ಹೌದಾ, ತುಂಬ ಕೆಲಸ ಇತ್ತಾ? ಪ್ರಶ್ನಿಸಿದಳು. ಸ್ವಲ್ಪ. ಅಭಿಯ ಮಾತಿಗೆ ಮುಗುಳ್ನಕ್ಕ ಸಾಹಿತ್ಯ. ಸರ್, ಇಲ್ಲಿಗೆ ಬಂದಿದ ತಕ್ಷಣ ಕಾಲ್ ಮಾಡೋಕ್ಕೆ ಹೇಳಿದರೆ. ಸಾರಿ, ಎಲ್ಲರೂ ಇದ್ದಾಗ ಮಾತಾಡೋಕ್ಕೆ ಕಷ್ಟ. ಈಗಲೂ ಎಲ್ಲರೂ ಹೊರಗಡೆ ಇದ್ದಾರೆ. ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತಲೇ ಒಳಗಡೆ ಬಂದೆ. ಮತ್ತೆ ಪಿಸುಗುಟ್ಟಿದಳು. ಹೌದಾ, ಸರಿ, ನೀನು ಆರಾಮಾಗಿದೆಯಾ ತಾನೇ? ಕೇಳಿದ ಅಭಿ. ಹ್ಞೂ ಸರ್, ನಾನು ಆರಾಮಾಗಿದ್ದೀನಿ, ನೀವು? ಮರು ಪ್ರಶ್ನಿಸಿದಳು. ನಾನೂ ಆರಾಮಾಗಿದ್ದೇನೆ. ಮತ್ತೆ ಹೇಗೆ ನಡೀತಿದೆ ನಿನ್ನ ಡ್ರಾಮಾ? ಕೇಳಿದ ಅಭಿ. ಹೇಗೋ ಮ್ಯಾನೇಜ್ ಮಾಡ್ತಿದ್ದೀನಿ ಸರ್, ಎಲ್ಲರೂ ನನ್ನ ಹಿತ ಅಂತಲೇ ನಂಬಿದ್ದಾರೆ, ಉತ್ತರಿಸಿದಳು. ಸರಿ, ಹೆಚ್ಚು ಮಾತಾಡಿ ಯಾರ ಕೈಗಾದರೂ ಸಿಕ್ಕಾಕೋಬೇಡ. ಟೈಮ್ ಸಿಕ್ಕಾಗ ಮೆಸೇಜ್ ಮಾಡು, ಓಕೆನಾ ಎಂದವನ ಮಾತಿಗೆ ಓಕೆ ಸರ್, ಬಾಯ್ ಎಂದು ಕಾಲ್ ಕಟ್ ಮಾಡಿದಳು. ಹಾಸಿಗೆ ಒರಗಿದ ಅಭಿ. ಸಿಡಿಯುತ್ತಿದ್ದ ತಲೆ ಸ್ವಲ್ಪ ಶಾಂತವಾಗಿತ್ತು. ಮುಖದಲ್ಲಿ ಮಂದಹಾಸವಿತ್ತು. ಮೊಬೈಲ್ ಹಿಡಿದು ಸಾಹಿತ್ಯಾಳ ಭಾವಚಿತ್ರ ತೆರೆದ. ಹೃದಯ ತಂಪಾಯಿತು. ಲವ್ ಯು ಸತ್ಯ, ಹೃದಯಾಳದಿಂದ ಉದ್ಘರಿಸಿದ. ಸತ್ಯ ವಾಪಸ್ಸಾದ ತಕ್ಷಣ ಪ್ರೀತಿಸುತ್ತಿರುವ ವಿಷಯ ತಿಳಿಸಿಬಿಡಬೇಕು, ತುಂಬ ಲೇಟ್ ಮಾಡಬಾರ್ದು ಎಂದು ಯೋಚಿಸಿದವನಿಗೆ ಅವಳ ಮದುವೆ ನಿಲ್ಲಿಸಿದ ನೆನಪಾಗಿ ಮುಖ ಬಾಡಿತ್ತು. ಏನಾದರಾಗಲಿ ಮೊದಲು ಅವಳಿಗೆ ಮದುವೆ ನಿಲ್ಲಿಸಿದ ವಿಷಯ ತಿಳಿಸಬೇಕು. ಅವಳು ಯಾವ ರೀತಿ ತಗೊಂಡ್ರೂ ಸರಿ ಎಂದು ದೃಢವಾಗಿ ನಿರ್ಧಾರಕ್ಕಿಳಿದಿದ್ದ. ನೇಹಾ ಮತ್ತು ಅವಳ ತಂದೆ ಮೃತ್ಯುಂಜಯರವರು ಸೇರಿ ಏನೋ ಸಂಚು ರೂಪಿಸಿದ್ದರು. ಸಾಹಿತ್ಯಾಳ ಎಲ್ಲ ವಿಚಾರಗಳನ್ನು ಕಲೆ ಹಾಕಲು ಸಹಚಾರರನ್ನು ಬಿಟ್ಟಿದ್ದ. ಎಲ್ಲ ವಿಚಾರದ ಜೊತೆಗೆ ಅವಳ ದೊಡ್ಡ ಕುಟುಂಬದ ಬಗ್ಗೆಯೂ ಮಾಹಿತಿ ದೊರಕಿತ್ತು. ಅದಕ್ಕೆ ಸಹಾಯ ಸಿಕ್ಕಿದ್ದು ಗಂಗಾಧರ ಮತ್ತು ಅವನ ಮಗ ಶ್ರೀಧರ. ಸಚ್ಚಿದಾನಂದರಾಯರು ಮನೆಯಿಂದ ಹೊರಹಾಕಿದ ಮೇಲೆ ಅವರ ಪರಿಸ್ಥಿತಿ ತುಂಬ ಹದಗೆಟ್ಟಿತ್ತು. ಮತ್ತೆ ಸಚ್ಚಿದಾನಂದರಾಯರನ್ನು ಎದುರಿಸುವ ಪ್ರಯತ್ನಕ್ಕೆ ಕೈ ಹಾಕಲಿಲ್ಲ. ಆದರೆ ಈಗ ಎಂಜಲು ಕಾಸಿಗಾಗಿ ಮೃತ್ಯುಂಜಯರಿಗೆ ಸಚ್ಚಿದಾನಂದರ ಕುಟುಂಬದ ಬಗ್ಗೆ ಎಲ್ಲವನ್ನೂ ತಿಳಿಸಿದ್ದ. ಅಷ್ಟು ಸಾಕಿತ್ತು ಮೃತ್ಯುಂಜಯರಿಗೆ ಮುಂದಿನ ಸಂಚು ರೂಪಿಸಲು. ಮೊದಲು ಸಚ್ಚಿದಾನಂದರ ಬಗ್ಗೆ ಮಾಹಿತಿ ಪಡೆದ.
ಅವನ ಮುಂದಿನ ಯೋಜನೆ ಸುಲಭವಾಗಲು. ಮತ್ತೊಬ್ಬ ಸಹಚರನಿಂದ ಸಾಹಿತ್ಯ ದಿಲೀಪ್ ಜೊತೆ ಊರಲ್ಲಿದ್ದಾಳೆ ಎಂದು ತಿಳಿದು ತಡ ಮಾಡದೆ ತಕ್ಷಣ ಕಾರ್ ಹಿಡಿದು ಅವರ ಊರಿಗೆ ಹೊರಟ. 2 ದಿನದಲ್ಲಿ ದಿಲೀಪ್ ವಾಪಸ್ಸು ಬೆಂಗಳೂರಿಗೆ ಹೋಗಬೇಕೆಂದು ಸಚ್ಚಿದಾನಂದರಾಯರಿಗೆ ಹೇಳಿದಾಗ ಅವರು ಸುತಾರಾಮ್ ಒಪ್ಪಲಿಲ್ಲ. ಈಗ ಬಂದು ಎಷ್ಟು ಬೇಗ ಹೋಗಲು ಬಿಡುವುದಿಲ್ಲ ಎಂದು ಖಡಾಖಂಡಿತವಾಗಿ ಹೇಳಿಬಿಟ್ಟರು. ದಿಲೀಪ್ ಪರಿಪರಿಯಾಗಿ ಕೇಳಿಕೊಂಡದ್ದಕ್ಕೆ 4 ದಿನದವರೆಗಾದರೂ ಮನೆಯಲ್ಲಿರಬೇಕೆಂದು ತಾಕೀತು ಹಾಕಿದರು. ಅವರಿಗೆ ಮನೆ ತುಂಬ ಮಕ್ಕಳು ಮೊಮ್ಮಕ್ಕಳು ಓಡಾಡಿಕೊಂಡಿರಬೇಕು, ಅವರನ್ನು ಕಣ್ತುಂಬಿಕೊಳ್ಳಬೇಕು ಎಂಬ ಆಸೆ. ದಿಲೀಪ್ ಸಚ್ಚಿದಾನಂದರ ಮಾತನ್ನು ಮೀರಿದವನಲ್ಲ. ಅವನು ಸಾಹಿತ್ಯಳ ಮುಖ ನೋಡಿದ. ಮುಂದೇನು ಮಾಡುವುದು ಎಂಬ ಆತಂಕ ಅವಳಲ್ಲಿಯೂ ಇತ್ತು. ಅಷ್ಟರಲ್ಲಿ ಸಾಹಿತ್ಯ ಅಲ್ಲಿರುವುದನ್ನು ನೋಡಿದ ಸಚ್ಚಿದಾನಂದರು, ಹಿತುಮರಿ ಬಾಯಿಲಿ ಎಂದು ಪ್ರೀತಿಯಿಂದ ಕರೆದರು. ಸಾಹಿತ್ಯ ಅವರ ಬಳಿ ಬಂದಳು. ಇಬ್ಬರನ್ನು ಜೊತೆಗೂಡಿಸಿ ಅತ್ತಿತ್ತ ನೋಡಿ, ನಾಳೆ ಇಬ್ಬರೂ ಸೇರಿ ಅಪ್ಪ ಅಮ್ಮನ ಆ್ಯನಿವರ್ಸರಿಗೆ ಏನಾದರೂ ಪ್ಲ್ಯಾನ್ ಮಾಡಿದಿರಾ ಹೇಗೆ ಎಂದು ಮೆಲ್ಲನೆ ಪಿಸುಗುಟ್ಟಿದರು. ಹಾ ತಾತು, ಎಲ್ಲ ಪ್ಲ್ಯಾನ್ ರೆಡಿ ಇದೆ ಹೇಳಿದಳು ಸಾಹಿತ್ಯ. ವೆರಿ ಗುಡ್, ನೀವಿಬ್ಬರೂ ಸೇರಿ ಎಲ್ಲ ರೆಡಿ ಮಾಡ್ತೀರಾ ಅಂತ ನಂಗೆ ಗೊತ್ತಿತ್ತು. ನಾಳೆವರೆಗೂ ಅವ್ರಿಗೆ ತಿಳಿಯೋದು ಬೇಡ ಆಯಿತಾ? ಮತ್ತೆ ಪಿಸುಗುಟ್ಟಿದರು. ಇಲ್ಲ ತಾತು, ಅವರಿಗೆ ಯಾವ ವಿಷಯನೂ ಗೊತ್ತಾಗಲ್ಲ ನಗುತ್ತಲೇ ಉತ್ತರಿಸಿದಳು. ಹಾ ವೆರಿ ಗುಡ್. ಖುಷಿಯಾಯಿತು ಸಚ್ಚಿದಾನಂದರಿಗೆ. ತಾತು, ಆದರೆ ಎಂದು ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದವಳು ಸಚ್ಚಿದಾನಂದರ ಮುಖ ನೋಡಿದಳು. ಅವರು ಪ್ರಶ್ನಾರ್ಥಕವಾಗಿ ಸಾಹಿತ್ಯಳನ್ನೇ ನೋಡುತ್ತಾ ಕುಳಿತಿದ್ದರು. ನಾಳೆ ಒಂದಿನ ತಾತು, ನಾಡಿದ್ದು ಬೆಂಗಳೂರಿಗೆ ಹೋಗ್ತೀವಿ ಪ್ಲೀಸ್ ಕೇಳಿಕೊಂಡಳು. ಹಿತ, ಈ ವಿಷಯದಲ್ಲಿ ನಾನು ರಾಜಿ ಆಗಲ್ಲ ಅಂದರೆ ಆಗಲ್ಲ. ದೀಪುಗೆ ಕೆಲಸ ಇದೆ ಅಂತ ಅವನು ಕೇಳ್ಕೊಂಡ, ಓಕೆ. ನೀನು ಯಾಕೆ ಹೋಗ್ತೀನಿ ಅಂತ ಒಂದೇ ಕಾಲಲ್ಲಿ ನಿಂತಿದ್ಯಾ? ಹುಸಿ ಕೋಪ ಅವರದು. ಅದು ಹಾಗಲ್ಲ ತಾತು, ನನ್ನ ಫ್ರೆಂಡ್ನ ಕರ್ಕೊಂಡು ಬಂದಮೇಲೆ ಅವಳನ್ನ ಬಿಟ್ಟು ಬರದೇ ಇದ್ರೆ ಹೇಗೆ ಹೇಳು ಪ್ರಶ್ನಿಸಿದಳು. ಅನಿತಾಳ ಹತ್ರ ನಾನು ಮಾತಾಡ್ತೀನಿ. ನೀವು ಯಾರು ಇಷ್ಟು ಬೇಗ ವಾಪಸ್ ಹೋಗೋಕ್ಕೆ ನಾನು ಬಿಡಲ್ಲ ಅಷ್ಟೆ. ಬೇಸರವಿತ್ತು ಅವರ ಮುಖದಲ್ಲಿ. ಸರಿಯಾಗಿ ಹೇಳಿದ್ರಿ ರಾಯ್ರೆ ಎಂದು ಎದುರಿಗೆ ಮುಗುಳ್ನಗುತ್ತಾ ನಿಂತಿದ್ದ ಮೃತ್ಯುಂಜಯ. ಸಚ್ಚಿದಾನಂದರಿಗೆ ಮೃತ್ಯುಂಜಯನ ಪರಿಚಯವಾಗದೆ ನೀವ್ಯಾರು ಅಂತ ಗೊತ್ತಾಗಲಿಲ್ಲ ಎಂದು ಹುಬ್ಬು ಜೋಡಿಸಿ ಕೇಳಿದರು. ರಾಯ್ರೆ, ನಾನು ಮೃತ್ಯುಂಜಯ ಅಂತ ಬೆಂಗಳೂರಿಂದ ಬಂದಿದ್ದೇನೆ. ಕೆಲಸದ ನಿಮಿತ್ತ ಈ ಊರಿಗೆ ಬಂದಿದ್ದೆ. ಹಾಗೆ ನಿಮ್ಮ ಬಗ್ಗೆ ತುಂಬ ಕೇಳಿದ್ದೆ. ಈ ಊರಿಗೆ ನೀವೊಬ್ಬರು ಆದರ್ಶ ವ್ಯಕ್ತಿ ಅಂತ. ಇವತ್ತಿನ ಕೆಲಸ ಮುಗಿಸಿ ಬಿಡುವು ಸಿಕ್ಕಿದೆಯಲ್ಲ ಅಂತ ನಿಮ್ಮನ್ನೊಮ್ಮೆ ಭೇಟಿ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಎಂದು ಮುಗುಳ್ನಗುತ್ತಾ ಹೇಳಿದ. ಹೌದಾ, ಒಳ್ಳೆಯದಾಗಲಿ. ಬಂದ ಕೆಲಸ ಆಯಿತಾ ಎಂದು ಪ್ರತಿಯಾಗಿ ನಗುತ್ತಾ ಕೇಳಿದರು ಸಚ್ಚಿದಾನಂದರು. ಇಲ್ಲ ರಾಯ್ರೆ, ನಾಳೆನೂ ಸ್ವಲ್ಪ ಕೆಲಸ ಇದೆ. ನನಗೆ ಇವತ್ತು ಒಂದಿನ ಉಳ್ಕೊಳ್ಳೋಕ್ಕೆ ಯಾವುದಾದ್ರೂ ಒಳ್ಳೆ ಕಡೆ ರೂಮ್ ಬೇಕಿತ್ತು. ಇಲ್ಲಿ ಪಕ್ಕದಲ್ಲಿ ಎಲ್ಲಾದರೂ ಇದ್ದರೆ ಹೇಳ್ತೀರಾ ಕೇಳಿಕೊಂಡ. ಸಹಾಯ ಕೋರಿಕೊಂಡು ಬಂದವರಿಗೆ ಯಾವತ್ತೂ ಇಲ್ಲ ಎಂದವರಲ್ಲ ಸಚ್ಚಿದಾನಂದರಾಯರು. ಮನೆಗೆ ಅಂಟಿಕೊಂಡೇ ಕಟ್ಟಿಸಿದ ಗೆಸ್ಟ್ ಹೌಸ್ ಕಡೆ ಕೈ ತೋರಿಸಿ, ನೋಡಿ, ಆ ಮನೆ ನಿಮಗೆ ಇಷ್ಟ ಆದರೆ ಇಲ್ಲೇ ಇರ್ಬೋದು ಎಂದು ಕೆಲಸದಾಳುವನ್ನು ಕರೆದು ಅವರನ್ನು ಅಲ್ಲಿರಲು ವ್ಯವಸ್ಥೆ ಮಾಡಿದರು. ಸಹಾಯ ಕೇಳಿ ಬಂದವರ ಬಳಿ ಏನನ್ನೂ ವಿಚಾರಿಸದೆ ಸಹಾಯ ಮಾಡುವ ಉದಾರ ಮನಸ್ಸು ಸಚ್ಚಿದಾನಂದರಾಯರದು. ಈಗಲೂ ಆಗಿರುವುದು ಹಾಗೆಯೇ. ಆದರೆ ಇದು ದಿಲೀಪ್ ಮತ್ತು ಸಾಹಿತ್ಯಳಿಗೆ ಸಂಕಷ್ಟ ತಂದೊಡ್ಡುವುದೆಂದು ಅವರಿಬ್ಬರಿಗೂ ಹೇಗೆ ತಿಳಿಯಬೇಕು? ಮುಂದುವರೆಯುವುದು